ರಮ್ಯಾ ರಮ್ಯಾ ಏನ್ ನಂದಿನಿ? ಏನೂ ಇಲ್ಲ, ನಿನಗೆ ಒಂದೇ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಏನೋ ನಿನ್ನ ಒಳ್ಳೇದಕ್ಕೆ ಹೇಳ್ತೀನಿ ಅಷ್ಟೇನೆ. ಹೇಳು, ಅದೇನು ಹೇಳ್ತೀಯ? ಎಲ್ಲರೂ ಹೇಳಿದ್ದಾಯ್ತು, ನೀನೊಬ್ಳು ಬಾಕಿ ಇದ್ದೆ. ಹೇಳು, ನೀನೇನು ಹೇಳ್ತೀಯ? ಏನೂ ಇಲ್ಲ, ನೀನು ಯಾಕೆ ಮತ್ತೆ ನಿಮ್ಮ ಅತ್ತೆ ಮನೆಗೆ ಹೋಗಿ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ನಿಮ್ಮ ಅತ್ತೆ ಮನೆಗೆ ಹೋಗಿ ಗಂಡನ ಜೊತೆ ಸಂಸಾರ ಮಾಡ್ಕೊಂಡಿರಬಾರ್ದು ಅಂತ. ಎಷ್ಟು ದಿನ ಅಂತೇಳಿ ಹಿಂಗೇನೆ ಗಂಡನ ಮನೆ ಬಿಟ್ಟು ತವ್ರ ಮನೆ ಕುತ್ಕೊಳಕ್ಕಾಗುತ್ತೆ ಹೇಳು? ಎಷ್ಟು ದಿನ ಅಂತ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತಿರ್ತೀಯ ಒಬ್ಳೇನೆ? ಯೋಚನೆ ಮಾಡೋದು ಬಿಟ್ಟು ಸುಮ್ಮನೆ ಹೋಗಿ ಕ್ಷಮೆ ಕೇಳಿ ಮನೆಗೆ ಸೇರ್ಕೊಂಬದ್ ನೋಡು. ಕ್ಷಮೆ ಕೇಳೋದ್ರಿಂದ ನೀನೇನು ಸಣ್ಣೋಳಾಗಲ್ಲ. ನೀನು ತಪ್ಪು ಮಾಡಿದ್ಯಾ, ತಪ್ಪು ಮಾಡಿದ್ಮೇಲೆ ಕ್ಷಮೆ ಕೇಳೋದ್ರಲ್ಲಿ ಏನು ತಪ್ಪೇನು ಇಲ್ಲ. ನೀನು ಇದನ್ನೇ ಹೇಳಕ್ ಬರ್ತಾ ಇದೀಯಾ ಅಂತ ಅನ್ಕೊಂಡೆ, ಅದನ್ನೇ ಹೇಳ್ದೆ. ಯಾಕೆ ನಾನು ಈ ಮನೆಗಿರೋದ್ರಿಂದ ನಿಮ್ಗೇನಾದ್ರೂ ಪ್ರಾಬ್ಲಮ್ ಆಗ್ತೈತ ನಂದಿನಿ? ನಿಮ್ಮ ಮನೆದೆಲ್ಲ ಮುಗಿತಾಯ್ತಾ ಹೇಳು? ನಾನು ಈ ಮನೆಗೆ ಬಂದು ಹೆಚ್ಚು ಕಮ್ಮಿ ಒಂದು 10 ದಿವಸದ ಮೇಲೆ ಆಗೋಯ್ತು. 10 ದಿವಸ ಏನು 15 ದಿವಸನೇ ಆಯ್ತು ಅನ್ಸುತ್ತೆ. ಅದಕ್ಕೆ ನಿನಗೆ ಈ ಮನೆಗಿರೋದ್ರಿಂದ ಏನಾದ್ರೂ ತೊಂದರೆ ಆಗ್ತೈತಾ? ನಿಮ್ಮ ಮನೆದೆಲ್ಲ ಖಾಲಿ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತಾ ನಿನ್ಗೆ? ಅದಕ್ಕೆ ಹಿಂಗೆ ಹೇಳ್ತಾ ಇದೀಯ ಅಲ್ವಾ? ಅಯ್ಯೋ ಛೇ, ಹಂಗೆಲ್ಲ ಏನೂ ಇಲ್ಲ ರಮ್ಯಾ, ನಿನ್ನೊಳ್ಳೇದಕ್ಕೆ ಹೇಳ್ತಾ ಇರೋದು. ನೀನು ಯಾವಾಗ ಬೇಕು ಅಂದ್ರೆ ಅವಾಗ ಬಾ, ಎಷ್ಟು ದಿನ ಬೇಕಂದ್ರೆ ಅಷ್ಟು ದಿನ ಇದ್ದೋಗು, ನಮ್ಗೇನು ತೊಂದರೆ ಏನೂ ಇಲ್ಲ. ಆದ್ರೆ ಈ ತರ ನಿನ್ ಗಂಡನ ಮನೆ ಬಿಟ್ಟು ಇಲ್ಲಿ ಕುತ್ಕೊಳ್ಳೋದು ಸರಿ ಇರಲ್ಲ. 4 ಜನ 4 ಮಾತಾಡ್ತಾರೆ ಅಂತ ಹೇಳ್ದೆ ಅಷ್ಟೇನೆ. ನೀನು ಈ ಮನೆಯಲ್ಲಿರೋದ್ರಿಂದ ನಮ್ಗೆ ಏನು ನಷ್ಟ ಇಲ್ಲ. ನಿನಗೆ 3 ಹೊತ್ತು ಊಟ ಹಾಕಕ್ಕಾಗಲ್ವಾ ನಮ್ಗೆ? ಇಬ್ರು ಅಣ್ಣಂದ್ರಿದ್ದಾರೆ, ದುಡಿತಾರೆ. ನೀನೊಬ್ಳು ತಂಗಿ ನೋಡ್ಕೊಂಬಕ್ಕಾಗಲ್ವಾ? ನೋಡ್ಕೊಂತಾರೆ. ಆದ್ರೆ ನಿನ್ ಭವಿಷ್ಯದ ಬಗ್ಗೆನು ಯೋಚನೆ ಮಾಡು ಅಂತ ಹೇಳಿದ್ದು ಅಷ್ಟೇನೆ. ಏನ್ ಮಾಡೋದು, ಅತ್ತೆ ಮನೆಯವರು ಅಂತವ್ರಲ್ವಲ್ಲ, ಒಳ್ಳೆಯವ್ರಲ್ವಲ್ಲ. ಕ್ಷಮಿಸಿ ಒಳಗೆ ಕರ್ಕೊಂಡು ಅಂತವ್ರಲ್ಲ. ಹೋಗಿ ಸುಮ್ಮನೆ ಅವಮಾನ ಅನುಭವಿಸ್ಕೊಂಡು ಬರ್ಬೇಕು. ನನ್ನ ಜೈಲಿಗೆ ಕಳ್ಸವ್ರಿ, ಸೊಸೆ ಅಂತಾನು ನೋಡ್ದಲೇನಿ. ನಮ್ಮ ಅತ್ತೆ ನನ್ನ ಗಂಡ ಎಲ್ಲರೂ ಸೇರ್ಕೊಂಡು ನನ್ನ ಮೇಲೆ ಏನಾದ್ರೂ ಸ್ವಲ್ಪನಾದ್ರೂ ಪ್ರೀತಿ ಅನ್ನೋದಿದ್ದಿದ್ರೆ ಹಿಂಗ್ ಮಾಡ್ತಿದ್ದ? ಅಂತವ್ರ ಮನೆಗೆ ಮತ್ತೆ ನಾನು ಹೋಗ್ಬೇಕಾ? ಹೋದ್ರು ಅವರು ನನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ ಅಂತ ಅನ್ಕೊಂಡಿದ್ಯಾ ನಂದಿನಿ? ಇಲ್ಲ, ಯಾವುದೇ ಕಾರಣಕ್ಕೂ ಅವರು ನನ್ನ ಮನೆ ಒಳಕ್ಕಂತೂ ಸೇರಿಸ್ಕೊಂಬಲ್ಲ. ನಾನಿವಾಗ ಹೋಗದೆ ಇರೋದೇ ಒಳ್ಳೇದು. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಜೈಲಿಗೆ ಕಳಿಸ್ತಾ ಇರ್ಲಿಲ್ಲ. ಏನೋ ತಪ್ಪು ಮಾಡಿದ್ಯಾ, ಹಿಂಗೆಲ್ಲ ಮಾಡ್ಬೇಡ ಅಂತೇಳಿ ಬೈದು ಬುದ್ಧಿ ಹೇಳಿರೋರು. ಈ ತರ ಜೈಲಿಗೆ ಕಳಿಸ್ತಾ ಇರ್ಲಿಲ್ಲ ಬಿಡು. ಅಂತ ಒಳ್ಳೆಯವರಾಗಿದ್ರೆ ನನ್ನ ಅತ್ತೆನೂ ನನ್ನ ಗಂಡನು. ನಿನಗೆ ಗೊತ್ತಿಲ್ಲ ಬಿಡು, ನಿನ್ಗೆ ಹೆಂಗೋ ಅತ್ಲಾಗೆ ಇಲ್ಲಿ ಅತ್ತೆ ಕಾಟ ಇಲ್ಲ. ನಮ್ಮಮ್ಮ ಇನ್ನೇನು ಮಾತಾಡಲ್ಲ. ನಿನ್ ಸಪೋರ್ಟಿಗೆ ಅಜ್ಜಿ ಬೇರೆ ಐತೆ. ನಿನ್ ಗಂಡ ನಿನ್ನೇನು ಒಂದು ಮಾತು ಬೈಯಲ್ಲ. ನೀನೇ ಒಂದು ಮಾತು ಬೈದ್ರು ನಮ್ ಸಿದ್ದು ಅಂತ ಏನು ಬೈಯಲ್ಲ. ನಿನ್ಗೆ ಯಾವ ತೊಂದರೆ ಇಲ್ವಲ್ಲ, ಅದಕ್ಕೆ ನನ್ನ ಸಮಸ್ಯೆ ನಿನ್ಗೆ ಅರ್ಥ ಆಗ್ತಿಲ್ಲ. ಅಯ್ಯೋ, ನಿನ್ನ ಸಮಸ್ಯೆನೂ ಅರ್ಥ ಆಗ್ತಿದೆ ರಮ್ಯಾ. ನಾನೇನು ಅಷ್ಟು ಅರ್ಥ ಮಾಡ್ಕೊಂಡಿರೋ ಅಷ್ಟು ದಡ್ಡಿ ಏನಲ್ಲ. ಆದ್ರೆ ನೀನ್ ಮಾಡಿರೋದು ತಪ್ಪಲ್ವಾ? ಅವ್ರು ಹೆಂಗಾದ್ರೂ ಮಾಡ್ಕೊಳ್ಳಿ. ಆಶನ್ ಮದ್ವೆ ಅವು ಸಂಪತ್ತು ಜೊತೆ ಆದ್ರೆ ಎಷ್ಟು, ಬೇರೆಯವ್ರ ಜೊತೆ ಆದ್ರೆ ಏನು, ನಿನ್ಗೇನ್ ತೊಂದ್ರೆ ಹೇಳು? ನೀನ್ ಯಾಕೆ ಅದನ್ನ ಮದ್ವೆ ನಿಲ್ಸಕ್ ಹೋಗಿದ್ದೆ ಹೇಳು? ಮದ್ವೆ ನಿಲ್ಸಕ್ ಹೋಗಿದ್ದಲ್ದೇನೆ ವರದಕ್ಷಿಣೆ ಕಿರುಕುಳ ಅದು ಇದು ಅಂತ ಕಂಪ್ಲೇಂಟ್ ಬೇರೆ ಕೊಟ್ಟೆ ಪೊಲೀಸ್ನವ್ರಿಗೆ. ಕಂಪ್ಲೇಂಟ್ ಕೊಡಕ್ಕೆ ಯಾಕೆ ಹೋಗಿದ್ದೆ? ಅದಷ್ಟೇ ಅದು ಅಲ್ದೇನೆ ನಿಮ್ಮ ಅತ್ತೆ ಮನೆಯವರು ಮದ್ವೆ ಬೇರೆ ಸೆಟ್ ಮಾಡಿದ್ರು. ಅಂತ ಮದ್ವೆನ ಹಾಳು ಮಾಡಕ್ಕೆ ಸುಳ್ಳು ಪತ್ರ ಬರೆಯೋದು, ಬುಡ್ಬುಡ್ಕೆ ಶಾಸ್ತ್ರ ಹೇಳ್ಸೋದು, ಹಂಗೆಲ್ಲ ಮಾಡಿದ್ರೆ ಯಾರಿಗೆ ತಾನೇ ಸಿಟ್ಟು ಬರಲ್ಲ ಹೇಳು? ನಿಂದು ಮಾಡಿರೋದು ನಿನ್ ದೊಡ್ಡ ತಪ್ಪೇನೆ. ನೀನು ಹೋಗಿ ಕ್ಷಮೆ ಕೇಳೋದ್ರಿಂದ ನೀನೇನು ಚಿಕ್ಕಳಾಗಲ್ಲ. ಹೋಗು, ಕ್ಷಮೆ ಕೊಟ್ಟೇ ಕೊಡ್ತಾರೆ ಅವರು. ನಿಮ್ಮ ಅಮ್ಮನೂ ಕರ್ಕೊಂಡು ಹೋಗು, ಇಲ್ಲ ನಿಮ್ಮ ಅಣ್ಣ ಬರ್ತಾರೆ, ಕರ್ಕೊಂಡು ಹೋಗು. ಸಾಕು ಮಾಡಮ್ಮ, ಸಾಕು ಮಾಡು. ಎಲ್ಲರೂ ಬುದ್ಧಿ ಹೇಳಿದ್ರು, ನೀನೊಬ್ಳು ಬಾಕಿ ಇದ್ದೆ. ನೀನು ಶುರು ಹಚ್ಕೊಂಡ್ಬಿಟ್ಟ. ನಾನು ಈಗಲೇ ಬೇಜಾರಾಗಿ ಕೂತಿದ್ದೀನಿ, ಏನ್ ಮಾಡೋದು ಅಂತ ಗೊತ್ತಿಲ್ದೇನೆ. ನೀನು ಸುಮ್ಮನೆ ತಲೆ ತಿನ್ಬೇಡ ನಂದಿನಿ, ಹೋಗು. ಅಯ್ಯೋ, ನೀನ್ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿರೋದು ಯಾಕೆ ಹೇಳು? ಏನಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ ಈಗ? ಏನೇ ನಂದಿನಿ ಹಿಂಗೆ ಕೇಳ್ತೀಯಾ? ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತಂದ್ರೆ ಗಂಡನ ಮನೆಯವ್ರನ್ನ ಜೈಲಿಗೆ ಕಳ್ಸಿದ್ರು, ಮನೆಗೆ ಸೇರಿಸಿಲ್ಲ. ಈಗ ತವ್ರು ಮನೆಗಿದ್ದೀನಿ. ಹಂಗಿದ್ಮೇಲೆ ಊರಾಗೆ ಓಡಾಡಿದ್ರೆ ಯಾಕಮ್ಮ ಇಲ್ಲಿದೆಯಾ, ಏನ್ ಸಮಸ್ಯೆ ಅಂತ ಒಬ್ರು ತಪ್ಪಿರೋ ಒಬ್ರು ಕೇಳ್ತಲೇ ಇರ್ತಾರೆ. ಮನೆಯಿಂದ ಆಚೆಗೆ ಹೋದ್ರೆ ಸಾಕು, ಈ ಮುದುಕಿರ್ದೆ ಕಾಟ ಜಾಸ್ತಿ. ಮಿಕ್ಕಿದವ್ರು ಹೆಂಗ ಸುಮ್ಮನಿರ್ತಾರೆ. ಅವ್ರಿಗಂತ ಉತ್ತರ ಕೊಟ್ಟು ಕೊಟ್ಟು ನನಗೂ ಸಾಕಾಗೈತೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನ ಕೇಳ್ತೀಯ? ಹೌದು ತಾನೆ, ಅದಕ್ಕೆ ತಾನೇ ಬೇಜಾರು. ಆ ಬೇಜಾರು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳು? ಏನ್ ಮಾಡ್ಬೇಕು? ಏನು ಇಲ್ಲ, ನಿಮ್ಮ ಅತ್ತೆ ಮನೆಗೆ ಹೋಗಿ ನಿನ್ ಗಂಡನ್ನ ಕ್ಷಮೆ ಕೇಳಿ, ನಿಮ್ಮ ಅತ್ತನ ಕ್ಷಮೆ ಕೇಳಿ ಮನೆಗೆ ಸೇರ್ಕೋ, ಗಂಡನ ಮನೇನ. ಅವಾಗ ಈ ಸಮಸ್ಯೆನೇ ಇರಲ್ಲ. ಅವಾಗ ಖುಷಿ ಆಗಿರ್ಬೋದು. ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ನಿಮ್ ಜೀವನ ನೀನು ಸರಿ ಮಾಡ್ಕೊಂಬಕ್ ನೋಡು. ನಿನ್ನ ಆದ್ಮೀರ್ ಜೀವನ ಹಾಳು ಮಾಡಕ್ಕೆ ಪ್ರಯತ್ನ ಮಾಡಕ್ ಹೋಗ್ಬೇಡ. ಆಯ್ತು ಬಿಡು ನಂದಿನಿ, ನಾನು ಇಲ್ಲಿರೋದ್ರಿಂದ ತಾನೆ ನೀನ್ ಹಿಂಗೆಲ್ಲ ಹೇಳ್ತಾ ಇರೋದು. ನನ್ನ ಕಳಿಸ್ಬೇಕು ಅಂತ ಹಿಂಗೆಲ್ಲ ಹೇಳ್ತಾ ಇದ್ಯಾ? ಹೋಗ್ತೀನಿ ಬಿಡು.
ರಮ್ಯಾ, ಇದೇನಿದು? ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು ಅಷ್ಟೇ. ನೀನು ಯಾಕೆ ನನ್ನ ಮೇಲೆ ಬೇಜಾರು ಮಾಡ್ಕೊಂತೀಯ? ನೀನು ಹೋಗದೆ ಇದ್ರೂ ಪರವಾಗಿಲ್ಲ, ಬಿಡು ಹೋಗ್ಲಿ. ನನ್ನ ಮೇಲೆ ಯಾಕೆ ಬೇಜಾರು ಮಾಡ್ಕೊಂತೀಯ? ಏನೋ ನಿನ್ ಜೀವನ ಸರಿಯಾಗಲಿ ಅಂತ ನಾನೇನೋ ನನಗೆ ಅನ್ಸಿದ್ದು ನಾನು ಹೇಳಿದೆ. ಸರಿ ಬಿಡು, ಆಯ್ತು ಹೋಗ್ತೀನಿ ನಾನು. ಎಲ್ಲಿಗೆ ಹೋಗ್ತಿದ್ದೀಯ ರಮ್ಯಾ? ಏನು ಹೇಳಂಗಿಲ್ಲಪ್ಪ, ಎದ್ದು ಹೊರಟೆ ಬಿಟ್ಲು ಸಿಟ್ಟು ಮಾಡ್ಕೊಂಡು ಹೊರಕ್ಕೆ. ಬಿಡು, ನನಗೇನಂತೆ. ನಾನೇನೋ ಹೇಳ್ಬೇಕು ಅಂತ ಅವತ್ತಿಂದ ಅನ್ಸೋದು. ಏನೋ ಇವತ್ತು ಒಬ್ಬಳೆ ಸಿಕ್ಕಿದ್ಲಲ್ಲ ಅಂತಾನ ಹೇಳಿದ್ರೆ ನನ್ನ ಮೇಲೆ ಬೇಜಾರು ಮಾಡ್ಕೊಂಡು ಹೋಗ್ತಾಳೆ. ಏನು ಹುಡುಗಿನೋ ಏನು ಕತ್ಯ. ಏನಂದಿನಿ ನಿಂತ್ಕಳೆ. ಏನತ್ತೆ? ಏನಂದೆ? ಅವಳು ಬೇಜಾರು ಮಾಡ್ಕೊಂಡು ರಮ್ಯಾ ಓದ್ಲು ಆ ಕಡೆಗೆ. ಎಲ್ಗೆ ಹೋಗ್ತಿ ಅಂದ್ರೆ ಎಲ್ಗ ಹೋಗ್ತೀನಿ ಅಂತಾನ ಓದ್ಲು. ಏನೇ ಅಂದೆ ನೀನು? ನನ್ನ ಮಗಳು ಹಂಗಾರೆ ಈ ಮನೆಗೆ ಇರೋ ಸ್ವಾತಂತ್ರ್ಯನೂ ಇಲ್ವಾ ಅವಳಿಗೆ? ಈ ಮನೆಗೆ ಹುಟ್ಟಿ ಬೆಳೆದಿರೋಳಿಗೆ ಏನೋ ಬೈದಿದ್ಯಾ ಅಲ್ವೇನೆ? ಅದಕ್ಕೆ ಅವಳು ಪಾಪ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಏನಿಲ್ಲ ಅತ್ತೆ, ಅದು ನಿಮ್ಮ ಅತ್ತೆ ಮನೆಗೆ ಹೋಗಿ ಕ್ಷಮೆ ಕೇಳು, ಕ್ಷಮಿಸಿ ಮನೆ ಕರ್ಕೊಂತಾರೆ. ಇನ್ನೊಂದ್ಸಲ ಹಿಂಗೆಲ್ಲ ತಪ್ಪು ಮಾಡಕ್ ಹೋಗ್ಬೇಡ. ನಾದ್ನಿ ಮದ್ವೆ ನಿಲ್ಸಿದ್ದು ನಿಲ್ಸಕ್ ಪ್ರಯತ್ನ ಪಟ್ಟಿದ್ದು ತಪ್ಪು. ಹೋಗಿ ಕ್ಷಮೆ ಕೇಳು. ನೀನೇನು ಚಿಕ್ಕವಳಾಗಲ್ಲ ಕ್ಷಮೆ ಕೇಳೋದ್ರಿಂದನ. ಕ್ಷಮೆ ಕೇಳಿದ್ರೆ ಅವ್ರಿಗೂ ಕ್ಷಮಿಸ್ಬೇಕು ಅಂತ ಅನ್ಸುತ್ತೆ. ನೀನು ಈ ತರ ಇಲ್ಲೇ ಇದ್ರೆ ಸಮಸ್ಯೆ ಬಗೆಹರಿಯಲ್ಲ ಅಂತ ಬುದ್ಧಿ ಮಾತು ಹೇಳ್ದೆ ಅಷ್ಟೇ ಅತ್ತೆ. ಅದಕ್ಕೇನೆ ಬೇಜಾರು ಮಾಡ್ಕೊಂಡು ಅದೇ ಓದ್ಲು ಹೊರಕ್ಕೆ. ಬಿಡಿ, ಏನೋ ನಾನು ಅವಳು ಒಳ್ಳೇದಕ್ಕೆ ತಾನೇ ಹೇಳಿದ್ದು. ನಿನಗೆ ಯಾಕೆ ಬೇಕು ಅವಳ ಸುದ್ದಿ? ಅವ್ರ ಅತ್ತೆ ಮನೆಯವರು ಎಷ್ಟು ಕಿರುಕುಳ ಕೊಟ್ಟವ್ರೆ ಎಂಬುದು ನಿನಗೇನು ಗೊತ್ತು? ನೀನು ಅನುಭವಿಸಿದ್ರೆ ಗೊತ್ತಾಗೋದು. ನಿನಗೆ ಇಲ್ಲಿ ಯಾವ ಕಾಟನೂ ಇಲ್ವಲ್ಲ. ಗಂಡ ಇನ್ನೇನು ಅವನು ಸಿದ್ಧ. ನಿನ್ನೇನು ಜೋರವನ್ನು ಮಾತು ಬೈಯಂಗಿಲ್ಲ ಒಯ್ಯಂಗಿಲ್ಲ. ನಿನಗೆ ಇನ್ನೇನು ಅತ್ತೆ ಕಾಟ ಅಂತೂ ಇಲ್ವೇ ಇಲ್ಲ. ನಾನೇನ ಹೇಳಿದ್ರೆ ನನ್ನ ಮೇಲೆ ರೇಗಾಡ್ತೀಯ? ಆ ಮುದುಕಿ ಬೇರೆ ಇದ್ದಾಳೆ ನಿನ್ನ ಸಪೋರ್ಟಿಗೆ. ಇನ್ನೇನೈತೆ? ನಿನಗೆ ಏನಾದ್ರು ತೊಂದರೆ ಆದ್ರೆ ತಾನೇ ಗೊತ್ತಾಗೋದು. ನನ್ನ ಮಗಳು ಅಲ್ಲಿ ಎಷ್ಟು ಸಂಕಟ ಪಡ್ತಾಳೆ ಅತ್ತೆ ಮನೆಗೆ ಅಂತಾನೆ. ಹಂಗೇನಾದ್ರೂ ಚೆನ್ನಾಗಿ ನೋಡ್ಕೊಂಡಿದ್ದೆ ಅವಳು ಯಾಕೆ ಇಲ್ಲಿ ಬಂದಿರ್ತಿದ್ಲು? ಬಾಯಿ ಮುಚ್ಕೊಂಡಿರ್ಬೇಕು ಅಷ್ಟೇನೆ. ನೀನು ಹೋಗು ಅಂತ ಹೇಳಂಗಿಲ್ಲ. ಆಯ್ತು ಬಿಡಿ ಅತ್ತೆ, ನೀವು ಯಾಕೆ ಹಂಗೆ ರೇಗಾಡ್ತೀರಾ? ಏನೋ ನನ್ನ ಆಜ್ಞೆ ಅನ್ನೋ ಒಂದು ಕನ್ಸನ್ನಿಂದನ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಹೇಳಿದೆ ಅಷ್ಟೇ. ಆಯ್ತು ಬಿಡಿ, ಏನು ಹೇಳಲ್ಲ. ಏನಾಯ್ತು ನಂದಿನಿ? ಏನಾಯ್ತಾ? ನಿನ್ನ ನೆಂಟಿ ಬೈದಿದ್ಕೆ ನಮ್ಮ ರಮ್ಯಾ ಮನೆ ಬಿಟ್ಟು ಹೋಗ್ಯವಳೆ. ಮನೆ ಬಿಟ್ಟು ಹೋದ್ಲಾ? ಎಲ್ಲಿಗೆ ಹೋದ್ಲು? ಎಲ್ಲಿಗೆ ಹೋದ್ಲ? ಬೇಜಾರು ಮಾಡ್ಕೊಂಡು ಹೋದ್ಲು ಪಾಪ. ಇವಳೇನೋ ಗಂಡನ ಮನೆಗೆ ಹೋಗಕ್ಕಾಗಲ್ವೇ? ಇಲ್ಲೇ ತವ್ರ ಮನೆ ಯೋಸ್ತಿನ ಇರ್ತೀಯ ಅಂತ ಬೈದಾಳೆ ನಿನ್ನ ಹೆಂಡತಿ ನೋಡು. ಹೌದಾ? ಅಯ್ಯೋ ನಂದಿನಿ, ಏನು ಅನ್ಬೇಡ, ಸುಮ್ಮನೆ ಇರು. ಏನು ಮಾಡೋಕ್ಕಾಗುತ್ತೆ? ಈ ಜಗಳ ಆಡ್ಕೊಂಡು ಬಂದಿದ್ದಾಳೆ, ಸ್ವಲ್ಪ ದಿನ ಹೋಗ್ಲಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅವಳು ಏನು ಕೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಇರು. ಪಾಪ ಏನು ಮಾಡೋಕ್ಕಾಗುತ್ತೆ ಹೇಳು? ಏನು ಮಾಡಕ್ಕಾಗಲ್ಲ ಅಂತ ಅಲ್ಲ, ಏನು ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ದೆ ಸಮಸ್ಯೆ ಬಗೆಹರಿಯೋದು ಹೆಂಗೆ ಹೇಳ್ರಿ? ಅದಕ್ಕೆ ನಾನೇ ಹೇಳಿದ್ದು, ನೀನೇ ಹೋಗು ಕ್ಷಮೆ ಕೇಳು ಅಂತ ಹೇಳಿದೆ ಅಷ್ಟೇನೆ. ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡ್ಲು. ಸರಿ ಆಯ್ತು ಬಿಡಿ, ಇನ್ಮೇಲೆ ಏನು ಹೇಳಲ್ಲ ಅವಳಿಗೆ. ಏನೋ ಹಿಂಗೆ ಕೂತ್ಕೊಂಡಿದ್ರೆ ಯೋಚನೆ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಕೂತಿದ್ರೆ ಯಾವ ಸಮಸ್ಯೆಗೂ ಪರಿಹಾರ ಸಿಗಲ್ಲ. ಏನಾದ್ರೂ ಮಾಡಬೇಕು ಅಂತಾನ ಹೇಳ್ದೆ ಅಷ್ಟೇನೆ. ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡ್ಲು ಅಷ್ಟೇನೆ. ಸರಿ ಬನ್ನಿ. ಬೇಜಾರು ಮಾಡ್ಕೊಂತಾಳೋ ಅಥವಾ ಅಳ್ತಾ ಕೂತಿರ್ತಾಳೋ ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ನಾನಿದ್ದೀನಿ, ಅವ್ರ ಅಣ್ಣ ಇದ್ದಾನೆ, ಅವ್ರ ಅತ್ತಿಗೆ ಇದ್ದಾಳೆ, ಅವ್ರು ಕೇಳ್ತಾರೆ. ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ, ಸುಮ್ಮನೆ ಹೋಗು. ಸರಿ ಆಯ್ತು, ಬನ್ರಿ ಊಟಕ್ಕೆ ಕೊಡ್ತೀನಿ, ಊಟ ಮಾಡೋರಂತೆ. ನೋಡ್ಸಿದ್ದ ಹೇಳ್ಬಿಡು ನಿನ್ನ ಹೆಂಡತಿಗೆ, ನಮ್ಮ ರಮ್ಮಿನ ವಿಷಯದಲ್ಲಿ ಏನು ಮಾತಾಡಬಾರ್ದು, ಅವಳನ್ನೇನು ಬೈಬಾರ್ದು ಅಂತಾನ. ನೋಡು ಬೇಜಾರು ಮಾಡ್ಕೊಂಡು ಎಲ್ಗೋದ್ಲು ಏನು ಈಗ. ಆಯ್ತು ಬಿಡಿ ಚಿಕ್ಕಮ್ಮ, ಹೇಳ್ತೀನಿ. ಇನ್ಮೇಲೆ ಏನು ಹೇಳಕ್ ಹೋಗಲ್ಲ. ರಮ್ಮಿ ಎಲ್ಲಿಗೆ ಹೋಗಿದ್ದಾಳೆ ಅಂತೇಳಿ ಹೋಗಿ ಕರ್ಕೊಂಬನ್ನಿ. ಊಟ ಮಾಡಲಿ. ಊಟ ಮಾಡಿದ್ಲೋ ಇಲ್ವೋ? ಇನ್ನೆಲ್ಲ ಊಟ ಮಾಡ್ತಾಳಪ್ಪ ನಿನ್ನ ಹೆಂಡತಿ? ಅದು ಇದು ಅಂತ ಅಂದವಳೆ. ಇಲ್ಲಿರೋದಕ್ಕೆ ತಾನೇ ಇವಳು ಹೇಳ್ತಾ ಇರೋದು ಅಂತ ಬೇಜಾರು ಮಾಡ್ಕೊಂಡು ಎಲ್ಗೋ ಹೋಗವಳೆ. ಆಯ್ತು ಬಿಡು, ಕರ್ಕೊಂಬತ್ತೀನಿ. ನೀನು ಹೋಗಿ ಉಣ್ಣೋಗಿ ಹೋಗಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.